ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ 206 ತಡೆದು ಟೈರ್ಗೆ ಬೆಂಕಿಯನ್ನು ಹಚ್ಚುವುದರ ಮೂಲಕ ರಾಜ್ಯಪಾಲರ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಗರ್ ಹುಕುಂ ಕಮಿಟಿಯ ನಿರ್ದೇಶಕ BM ಜಯಣ್ಣ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದು, ಸಂವಿಧಾನ ಹಾಗೂ ಕಾನೂನು ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ತೀರ್ಮಾನವನ್ನು ಕೈಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯವಾಗಿದ್ದು, ಇವರ ನಡೆಯಿಂದ ರಾಜ್ಯಪಾಲರು ಕಾನೂನಿಗೆ ಅಗೌರವ ಸೂಚಿಸುವುದಲ್ಲದೆ ಕೇಂದ್ರ ಸರ್ಕಾರದ ಅಣತಿಯಂತೆ ನಡೆಯುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಹಿಂದ ವರ್ಗದ ಒಬ್ಬ ನಾಯಕನನ್ನು ಮುಗಿಸುವ ಕೆಲಸ ಕೇಂದ್ರ ಸರ್ಕಾರ ಮುಂದಾಗಿದ್ದು, ಇವರ ಕೃತ್ಯಕ್ಕೆ ಮುಂಬರುವ ದಿನಗಳಲ್ಲಿ ಜನ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವಿಶಂಕರ್, ಲಿಂಗರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ BR ಶ್ರೀಧರ್, ರಾಜು, ಸೈಯದ್ ಆಸಿಫ್, ಭಾಗ್ಯಮ್ಮ, ಕಾಂಗ್ರೆಸ್ ಮುಖಂಡರಾದ ಇಮ್ರಾನ್ TL, ಪ್ರಕಾಶ್, ಆದಿಲ್, ಮನ್ಸೂರ್, ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷರಾದ ಭಾಸ್ಕರ್, ಶ್ರೀಧರ್, ಚೇತನ್, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಕಿಟ್ಟಿ, ಮುಸ್ಲಿಂ ಸಮಾಜದ ಅಧ್ಯಕ್ಷರಾದ ರಹೀಂ ಸಾಬ್, ವಕ್ಫ್ ಬೋರ್ಡ್ ಮಾಜಿ ನಿರ್ದೇಶಕ ಆರಿಸ್ ಜಾನ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ಯಾರಿಜೋನ್, ಮುಸ್ಲಿಂ ಮುಖಂಡರಾದ ಇಲಿಯಾಸ್ ಕರವೇ, ಗೌರವಾಧ್ಯಕ್ಷ BR ಲಕ್ಷ್ಮೀಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ 206 ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಸಾದಿಕ್ ಬಾಣಾವರ, ಅರಸೀಕೆರೆ.
ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಏನು ಕೇಂದ್ರ ಸರ್ಕಾರದ ಏಜೆಂಟಿನಂತೆ ವರ್ತಿಸ್ತಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ರವರು ಏನು ಅವರಿಗೆ ಈಗ ಕರ್ನಾಟಕ ರಾಜ್ಯದ ವಿರುದ್ಧವಾದಂತ ಒಂದು ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನ ನೀಡಿ ಇವತ್ತು ಕರ್ನಾಟಕದ ಘನಯುಕ್ತ ಮುಖ್ಯಮಂತ್ರಿಗಳಿಗೆ ದ್ರೋಹ ಎಸಗುತ್ತಿರ್ತಕ್ಕಂಥ ಅವರಿಗೆ ಅವರ ಪ್ರತಿಕೃತಿಯನ್ನ ದಹಿಸಲು ಕರ್ನಾಟಕ ರಾಜ್ಯದಂತ ಹೋರಾಟಕ್ಕಿಳಿಯಲು ಎಲ್ಲ ಶೋಷಿತ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಬಡವರು ಎಲ್ಲಾ ಸಮಾಜದವರು ಸಹ ಮುಂದೆ ಸಿದ್ಧರಾಗಬೇಕು. ಇದೇನಾರು ಕಾನೂನು ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನ ಹಿಂಪಡಿಬೇಕು ಅಂತಕ್ಕಂಥ ಆಗ್ರಹ ಪಡಿಸ್ತಾ ಇವತ್ತು ರಾಜ್ಯಪಾಲರಿಗೆ ಧಿಕ್ಕಾರವನ್ನು ಕೂಗ್ತಾ ಅವರ ಪ್ರತಿಕೃತಿಯನ್ನು ನಮ್ಮ ಬಾಣಾವರದ ಸಮಸ್ತ ಮಹಾಜನತೆಗಳು ಸಹ ಇವತ್ತು ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರು.